ಇನ್ಕಮ್ ನ ನೀವು ಎಲಿಜಿಬಲ್ ತಗೋಬಹುದು ಅಂತಂದ್ರೆ ನೋಡಿ ಸ್ನೇಹಿತರೆ, ಸಿಂಪಲ್ ನಿಮ್ದು ಏನ್ ಇನ್ಕಮ್ ಬರ್ತಾ ಇರುತ್ತೆ ಆ ಇನ್ಕಮ್ ಅಲ್ಲಿ ಪ್ರತಿ ದಿನನೂ ಕೂಡ ಕಂಪನಿ 20% ಡಿಡಕ್ಟ್ ಮಾಡ್ತಾ ಇರುತ್ತೆ. ಸೊ ಯಾಕೆ ಕ್ವಶನ್ ಇರುತ್ತೆ 20% ಯಾಕೆ ಡಿಡಕ್ಟ್ ಮಾಡ್ತಾ ಇವ್ರು ಅಂತ ಹೇಳಿ. ಸೊ ಸಿಂಪಲ್ ಸ್ನೇಹಿತರೆ, ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಕಂಟಿನ್ಯೂಸ್ಲಿ ರೀಪರ್ಚೇಸ್ ಆಗ್ತಾನೆ ಇರಬೇಕು. ಫಾರ್ ಎಕ್ಸಾಂಪಲ್ ನಂದು ಟೀ ಶಾಪ್ ಇದೆ, ನಾ ಟೀ ಶಾಪ್ ನ ಇಟ್ಕೊಂಡಿದೀನಿ, ಇವತ್ತು ನಂಗೆ 100 ರೂಪಾಯಿ ಲಾಭ ಆಗಿದೆ, ನಾಳೆ ದಿನ 100 ರೂಪಾಯಿ ಲಾಭ ಆಗ್ಬೇಕಂದ್ರೆ ಇವತ್ತು 10 ದಿನ ಟೀ ಕುಡಿದು ಹೋದ್ರೆ ಅಷ್ಟೇ ಅಲ್ಲ, ನಾಳೆ ದಿನ 10 ಜನ ಬಂದು ಟೀ ಕುಡಿದು ಹೋದ್ರೆ ಮಾತ್ರ ನಂಗೆ ಲಾಭ ಆಗುತ್ತೆ. ಹಂಗೇನೆ ನಿಮ್ಮ ಬಿಸ್ನೆಸ್ ಅಲ್ಲೂ ಕೂಡ ರೀಪರ್ಚೇಸ್ ಕಂಟಿನ್ಯೂಸ್ ಆಗ್ತಾನೆ ಇರಬೇಕು. ಬಟ್ ನಮ್ಮ ಸಂಸ್ಥೆಯಲ್ಲಿ ಯೂನಿಕ್ ಏನ್ ಗೊತ್ತಾ, ನೀವು ಒನ್ ಟೈಮ್ ಅಷ್ಟೇ ಪೇ ಮಾಡಿದ್ರೆ ಕಂಟಿನ್ಯೂಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಒನ್ ಟೈಮ್ ಗೆ ನೀವು ಪೇ ಮಾಡಿದ್ರೆ ಕಂಪನಿ ನಿಮ್ಗೆ 54 ದಿನ ರೀಪರ್ಚೇಸ್ ಡೇಸ್ ನ ಅಪ್ಡೇಟ್ ಮಾಡಿರುತ್ತೆ. ದೆನ್ ನಿಮ್ಗೆ ಇಲ್ಲಿ ಸಿಸ್ಟಮ್ ಅಲ್ಲಿ ಹೇಗೆ ಹಣ ಅರ್ನಿಂಗ್ ನ ಮಾಡ್ತಾ ಬರ್ತೀರಾ. ಸೊ ಏನ್ ಎವ್ರಿ ಡೇ ಇನ್ಸೆಂಟಿವ್ ಬರ್ತಾ ಹೋಗುತ್ತೆ, ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಬರ್ತಾ ಇರುತ್ತೆ, ಅದ್ರ ಮೂಲಕ 20% ಏನ್ ಡಿಡಕ್ಟ್ ಆಗ್ತಾ ಇರುತ್ತೆ. ಸೊ ಆ 20% ಡಿಡಕ್ಟ್ ಆದಂತ ಅಮೌಂಟ್ ಇಂದ ನಿಮ್ಗೆ ಕಂಪನಿ ನಿಮ್ಮ ಇದನ್ನ ಆಟೋ ರೀಬರ್ತ್ ಮಾಡ್ತಾ ಹೋಗುತ್ತೆ. ಸೊ ಆಟೋ ರೀಬರ್ತ್ ಮಾಡ್ತಾ 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 ಹೋಗಿ ನಿಮ್ಮ ಒಂದು ರೀಪರ್ಚೇಸ್ ಡೇಸ್ ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಜಸ್ಟ್ ನೋಡಿ ಎಕ್ಸಾಂಪಲ್, ನಿಮ್ಗೆ ಎಲ್ಲರಿಗೂ 54 ದಿನ ತೋರಿಸ್ತಾ ಇದ್ರೆ ಈ ಮೇಡಮ್ಗೆ 226 ದಿನ ತೋರಿಸ್ತಾ ಇದೆ. ಅಂದ್ರೆ ಇವ್ರ ಇನ್ಕಮ್ ನ ಎಷ್ಟು ಅರ್ನ್ ಮಾಡ್ತಾ ಇದಾರೆ ನೋಡಿ, ಆ ಇನ್ಕಮ್ ಅಲ್ಲೇ 20% ಡಿಡಕ್ಟ್ ಆಗ್ತಾ ಇರುತ್ತೆ ಫಾರ್ ಆಟೋ ರೀಬರ್ತ್ ಗೋಸ್ಕರ. ಜಸ್ಟ್ ನಿಮ್ಗೆ ನಾ ಶೋ ಮಾಡ್ತೇನೆ, ರಿಸರ್ವ್ ಅಲ್ಲೇ 20%. ಒಂದು ದಿನಕ್ಕೆ 2632 ರೂಪಾಯಿ ಇನ್ಕಮ್ ನ ತಗೊಂಡ್ರೆ ರೀಬರ್ತ್ ಅಂತಾನೆ ಹೇಳಿ 526 ರೂಪಾಯಿ ಕೊಡ್ತಾ ಇದಾರೆ. ಅಂದ್ರೆ ಎವ್ರಿ ಡೇ 526 ರೂಪಾಯಿ ಕೊಟ್ಟು ರೀಪರ್ಚೇಸ್ ಮಾಡ್ಕೊಳ್ತಾ ಇದಾರೆ ಅವ್ರ ಐಡಿನ. ಮಾರ್ಕೆಟಿಗೆ ಕಂಪೇರ್ ಮಾಡ್ಕೊಳ್ಳಿ, 1 ರೂಪಾಯಿ ಕೊಟ್ಟು ದುಡ್ಡು ಬಂದ್ರು ಕೂಡ ರೀಪರ್ಚೇಸ್ ಮಾಡ್ಕೊಳ್ಳಲ್ಲ ಜನ. ಬಟ್ ಬೈ ಸಿಸ್ಟಮ್ ಮೂಲಕ ಆಟೋಮೆಟಿಕ್ ರೀಪರ್ಚೇಸ್ ಸಿಸ್ಟಮ್ ಇಟ್ಟಿದೆ. 526 ರೂಪಾಯಿನ ನನ್ನ ರೀಪರ್ಚೇಸ್ ಮಾಡಿ ನೀವು ತಗೊಳ್ಳಿ, ನೀವು ಮಾಡ್ಲೇಬೇಕಂತ ಹೇಳಿ ಆಟೋಮೆಟಿಕ್ ಕಟ್ ಮಾಡೋ ಮೂಲಕ ಸೊ ನಿಮ್ಮ ಒಂದು ಐಡಿನ ಆಟೋ ರೀಪರ್ಚೇಸ್ ಮಾಡ್ತಾ ಇರ್ತೀವಿ. ಸೊ ಇದು ರೀಪರ್ಚೇಸ್ ಹೆಂಗಾಗತ್ತಪ್ಪ ಅಂತಂದ್ರೆ, ಸೊ ನೀವು ಅಕೌಂಟ್ ಸೆಷನ್ ಅಲ್ಲಿ ಹೋಗಿ ಕೂಡ ನೋಡಬಹುದು, ಏನ್ 20% ಕಟ್ ಆಗ್ತಾ ಇರುತ್ತೆ. ಆ ಕಟ್ ಆದಂತ ಅಮೌಂಟ್ ಸೊ ಕಟ್ ಆಗಿ ದಿನಕ್ಕೆ 6 ರೂಪಾಯಿ ಬರ್ತಾ ಇದೆ, ಅದ್ರ 20% ಒಂದು ಸೊ ಲೈಕ್ 1 ರೂಪಾಯಿ 80 ಪೈಸೆ ಕಟ್ ಆಗ್ತಾ ಇರುತ್ತೆ. ಸೊ ಕಟ್ ಆಗಿ ಟೋಟಲಿ ನಿಮ್ಮ ಒಂದು ರಿಸರ್ವ್ ವಾಲೆಟ್ ಅಲ್ಲಿ 60 ರೂಪಾಯಿ ಏನ್ ಸ್ಟೋರ್ ಆಗುತ್ತೆ. ಸೊ 60 ರೂಪಾಯಿ ಸ್ಟೋರ್ ಆದ ತಕ್ಷಣ ನಿಮ್ಮ ರೀಪರ್ಚೇಸ್ ಒಂದ್ ದಿನಕ್ಕೆ ಎಕ್ಸ್ಟೆಂಡ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಸೊ ಇಲ್ಲಿ ನೋಡಿ ನಿಮ್ಗೆ ಡಿಸ್ಪ್ಲೇ ಆಗಿದೆ ಸೀರಿಯಲ್ ನಂಬರ್ 5 ನೋಡಿ. ಸೊ ಏಪ್ರಿಲ್ 20 ಅಂದ್ರೆ ರೀಪರ್ಚೇಸ್ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಡೇಸ್ ಅಂದ್ರೆ ಒಂದ್ ಡೇನ ಇನ್ಕ್ರೀಸ್ ಆಗಿದೆ. ಸೊ 60 ರೂಪಾಯಿ ಡಿಡಕ್ಟ್ ಆಗಿದೆ. ಇಲ್ಲಿ ಡೆಬಿಟ್ ಅಂತ ತೋರಿಸ್ತಾ ಇದೆ ನೋಡಿ, ಡೆಬಿಟ್ ಅಲ್ಲಿ 60 ರೂಪಾಯಿ ಡೆಬಿಟ್ ಆಗಿರುತ್ತೆ, ಒಂದ್ ದಿನ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಇಲ್ಲಿ ನೋಡಿ ಸಿಂಪಲ್, ಒಂದ್ ದಿನ ನಿಮ್ದು ಕಳೆದ್ರೆ 5 ದಿನ ಪ್ಲಸ್ ಆಗುತ್ತೆ. ಹೆಂಗಂತೀರಾ, 60 ರೂಪಾಯಿ ಹಂಗೆ 500 ರೂಪಾಯಿ ಡಿಡಕ್ಟ್ ಆದ್ರೆ ಎಷ್ಟು ದಿನ ರೀಪರ್ಚೇಸ್ ಆಗುತ್ತೆ ನೀವೇ ಲೆಕ್ಕ ಹಾಕೊಳ್ಳಿ. ಸಿಂಪಲ್ ಸ್ನೇಹಿತರೆ, ನೀವು ಇನ್ಕಮ್ ನ ಹೆಂಗ್ ತಗೊಳ್ತಾ ಹೋಗ್ತೀರಾ ಹಂಗೆ ನಿಮ್ಮ ಐಡಿ ರೀಪರ್ಚೇಸ್ ಆಗ್ತಾ ಇರುತ್ತೆ. ನಿಮ್ಗೆ ಇನ್ಕಮ್ ಅಂತಕ್ಕಂಥದ್ದು ಕಂಪ್ಲೀಟ್ ಲೈಫ್ ಟೈಮ್ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ಅಜೆಂಡಾ ನಿಮ್ಗೆ ಇನ್ಕಮ್ ಆಗ್ಬೇಕು, ನಿಮ್ಮ ಟೀಮ್ ಇಂದನೂ ಕೂಡ ನಿಮ್ ಲೈಫ್ ಟೈಮ್ ಇನ್ಕಮ್ ಬರ್ಬೇಕಂದ್ರೆ ನೀವು ಹಣನ ಅರ್ನ್ ಮಾಡ್ಬೇಕು. ಸೊ ಇನ್ಕಮ್ ನ ತಗೊಳ್ತಾ ಇರ್ಬೇಕು. ಬೇರೆ ಕಡೆ ಎಕ್ಸ್ಪೆನ್ಸಸ್ ಮಾಡಿದಾಗ ಮಾತ್ರ ನಿಮ್ ಇನ್ಕಮ್ ಜಾಸ್ತಿ ಆಗ್ತದೆ. ಬೇರೆ ಸಿಸ್ಟಮ್ ಕಂಪೇರ್ ಮಾಡಿದಾಗ ನಿಮ್ ಎಕ್ಸ್ಪೆನ್ಸ್ ನಿಮ್ ಕೈಯಿಂದ ಖರ್ಚು ಜಾಸ್ತಿ ಮಾಡಿದಾಗ ಇನ್ಕಮ್ ಜಾಸ್ತಿ ಬರುತ್ತೆ, ರೈಟ್. ಬಟ್ ನಮ್ ಸಿಸ್ಟಮ್ ಅಲ್ಲಿ ಏನ್ ಗೊತ್ತಾ, ಯೂನಿಕ್, ನೀವು ಜಾಸ್ತಿ ಅರ್ನ್ ಮಾಡಿದ್ರೆ ಸಾಕು ಇನ್ಕಮ್ ಜಾಸ್ತಿ ಅರ್ನ್ ಆಗುತ್ತೆ. ಬೇರೆ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಎಕ್ಸ್ಪೆನ್ಸಸ್ ಮಾಡ್ಬೇಕು, ಬೇರೆ ಕಡೆ ಬೇರೆಗೆ ದುಡ್ಡು ಹಾಕ್ಬೇಕು ನೀವು ಎಕ್ಸ್ಟ್ರಾ, ಅಂದಾಗ ನಿಮ್ಗೆ ಎಕ್ಸ್ಟ್ರಾ ದುಡ್ಡು ಬರುತ್ತೆ. ಬಟ್ ನಮ್ಮಲ್ಲಿ ಅದು ಮಾಡಬೇಡಿ, ಜಸ್ಟ್ ಎಕ್ಸ್ಟ್ರಾ ಅರ್ನಿಂಗ್ ಮಾಡಿ, ಎಕ್ಸ್ಟ್ರಾ ಅರ್ನಿಂಗ್ ಕೊಡಿಸಿ ನಿಮ್ ಟೀಮ್ಗೆ, ನಿಮ್ಮ ಅರ್ನಿಂಗ್ ಕೂಡ ಫಾರ್ ದ ಲೈಫ್ ಟೈಮ್ ಇವ್ರು ಕೂಡ ಬರ್ತಾ ಇರುತ್ತೆ. ಸೊ ಇದು ಈ ರೀತಿಯಂತ ಒಂದು ಫಂಕ್ಷನ್, ಯೂನಿಕ್ ಫಂಕ್ಷನ್ಸ್ ಇಟ್ಟಿದೀವಿ. ಇದ್ರ ಮೂಲಕ ಯಾವುದೇ ವ್ಯಕ್ತಿ ನಮ್ಮ ಸಿಸ್ಟಮ್ ಅಲ್ಲಿ ಕಂಟಿನ್ಯೂಸ್ ಆಗಿ ರೀಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಒನ್ ಟೈಮ್ ಪೇಮೆಂಟ್ ಮಾಡ್ತಾರೆ, ಲೈಫ್ ಟೈಮ್ ಆಕ್ಟಿವೇಶನ್ಸ್ ಇರುತ್ತೆ. ಈ ಒಂದು ಫಂಕ್ಷನ್ ಇನ್ಕಮ್ ಹೆಂಗ್ ಬರ್ತಾ ಇರುತ್ತೆ ಹಂಗೆ ಆಟೋ ರೀಬರ್ತ್ ಆಗ್ತಾನೆ ಇರುತ್ತೆ ಸಿಸ್ಟಮ್. ಇದನ್ನ ಆಟೋಮೆಟಿಕ್ ಮಾಡ್ತಾ ಹೋಗುತ್ತೆ ಕಂಪನಿ. ಈ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ದಿನಕ್ಕೆ ಈಗ ನಾಳೆ ದಿನ ಇವ್ ಸ್ಕ್ರೀನ್ ಶಾಟ್ ನ ಅಪ್ಡೇಟ್ ಮಾಡಿದ್ರು ಕೂಡ ಈಗ ಇವತ್ತಿನ ದಿನ 226 ಡೇಸ್ ಇದೆ. ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ಇವತ್ತು ರೀಪರ್ಚೇಸ್ ಡೇಸ್ 226 ಇದೆ. ನಾಳೆ ಒಂದ್ ದಿನ ಕಳೆದ್ರೆ ಇವ್ರು 4-5 ದಿನ ಪ್ಲಸ್ ಆಗತ್ತೆ. ಒಂದ್ ದಿನ ಇನ್ಕಮ್ ಬಂದಿರುತ್ತೆ, ಬಟ್ 5 ದಿನ ರೀಪರ್ಚೇಸ್ ಆಗತ್ತೆ. ಎಷ್ಟು ಯೂನಿಕ್ ಅಲ್ವಾ. ಒಂದ್ ದಿನ ಇನ್ಕಮ್ ತೊಳಿದ್ರೆ 5 ದಿನ ಇನ್ಕಮ್ ರೇಸ್ ಆಗುತ್ತೆ, 5 ದಿನ ರೀಪರ್ಚೇಸ್ ಡೇಸ್ ಆಗುತ್ತೆ. ಹಂಗೆ ನಿಮ್ಗೆ ಇನ್ಕಮ್ ಹೆಂಗ್ ಬರ್ತಾ ಇರುತ್ತೆ ಹಂಗೆ ಜರ್ನಿನೂ ಕೂಡ ಮುಂದೆ ಹೋಗ್ತಾನೆ ಇರ್ತದೆ ನಿಮ್ದು. ನೆವರ್ ಎಂಡ್ ಕಾನ್ಸೆಪ್ಟ್ ಇದು, ಎಂಡೇ ಇಲ್ಲ. ನೀವ್ ಹೆಂಗ್ ಇನ್ಕಮ್ ಬರ್ತಾ ಇರುತ್ತೆ ಹಂಗೆ ನಿಮ್ಮ ಐಡಿ ರೀಪರ್ಚೇಸ್ ಆಗ್ತಾನೆ ಇರ್ತದೆ, ನಿಮ್ಮ ಟೀಮ್ ಐಡಿ ರೀಪರ್ಚೇಸ್ ಆಗ್ತಾನೆ ಇರ್ತಾವ. ಕಂಪ್ಲೀಟ್ ಫಾರ್ ದ ಲೈಫ್ ಟೈಮ್ ವರ್ಗುನು ಕೂಡ ನಮ್ಮ ಸಂಸ್ಥೆಯಲ್ಲಿ ಇನ್ಕಮ್ ನ ಅರ್ನ್ ಮಾಡ್ಕೊಂಡ್ರೆ ನೀವು ಇನ್ಕಮ್ ಮಾಡ್ಬೇಕು, ನಿಮ್ಮ ಟೀಮ್ಗೆ ಇನ್ಕಮ್ ಕೊಡಿಸ್ಬೇಕು. ಎಸ್, ಈ ಒಂದು ಯೂನಿಕ್ ಆಪರ್ಚುನಿಟಿನೂ ಕೂಡ ಇವತ್ತು ಈ ಸಂಸ್ಥೆ ಕೊಡ್ತಾ ಇದೆ. ಇದನ್ನು ಕೂಡ ಯಾವುದೇ ಕಂಪನಿ ಇವತ್ತಿನವರು ಕೂಡ ಕೊಟ್ಟಿಲ್ಲ, ರೈಟ್. ಎಲ್ಲರೂ ಕೂಡ ಇವತ್ತು ಇನ್ಕಮ್ ಅಂದ್ರೆ ಮತ್ತೆ ಅದರಲ್ಲಿ ರೀಪರ್ಚೇಸ್ ಮಾಡಿನೇ ಅಂತ ಹೇಳ್ತಾರೆ, ಫೈನ್. ಸೊ ಇನ್ನೊಂದು ಬೆಸ್ಟ್, ಈಗ ಕಂಪ್ಲೀಟ್ ಇವತ್ತು ಸೆಷನ್ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಳ್ತೀನಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ ಸ್ನೇಹಿತರ, ಇದನ್ನ ನೋಟ್ ಮಾಡ್ಕೊಳ್ಳಿ, ಗಮನ ಇಟ್ಟು ಕೇಳ್ಕೊಳ್ಳಿ. ಸೊ ಇವತ್ತು ನಮ್ಮ ಸಂಸ್ಥೆನಲ್ಲಿ ಈಗ ಜಸ್ಟ್ ಪ್ರೆಸೆಂಟ್ ಮೀಟಿಂಗ್ ಅಲ್ಲಿ 106 ಜನ ಇದ್ರ. ಈ 106 ಜನದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ವರ್ಡ್ಸ್ ನ ಯೂಸ್ ಮಾಡ್ಕೊಳ್ಳಿ. ಈಗ ನೀವು ಕೂಡ ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡಿರ್ತೀರ,
ರೈಟ್. ಸೊ ಯಾವ್ದೋ ಒಂದು ಬೇರೆ ಬೇರೆ ಸಿಸ್ಟಮ್ ಅಲ್ಲಿ ಕೆಲಸ ಮಾಡಿರ್ತಾರೆ, ಎಷ್ಟೋ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ನಿಮಗ್ ಒಂದ್ ಬೆನಿಫಿಟ್ಸ್ ಏನ್ ಗೊತ್ತಾ, ಇವತ್ತು ನಮ್ಮ ಬಿಸ್ನೆಸ್ ಮೂಲಕ ಏನ್ ಲೀಡ್ಸ್ ನ ಯೂಸ್ ಮಾಡ್ಕೊಳ್ತಿದ್ರಿ, ಆ ಲೀಡ್ಸ್ ಮುಖಾಂತರ ಎಷ್ಟೋ ಟೀಮ್ ಬರ್ತಾ ಇದೆ, ನೀವು ಕೂಡ ಎಷ್ಟೋ ಎಫರ್ಟ್ ಹಾಕ್ತಾ ಇದ್ರಿ ನಿಮ್ಮ ಪರ್ಸನಲ್ ಕಾಂಟ್ಯಾಕ್ಟ್ ಕೂಡ ತರ್ಲಿಕ್ಕೆ. ಬಟ್ ನೀವು 1 ವರ್ಷ 2 ವರ್ಷ 3 ವರ್ಷ ಎಷ್ಟೇ ಈ ಒಂದು ನೆಟ್ವರ್ಕ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಿದ್ದೆ ಆದ್ರೆ ನಿಮ್ಗೆ 100% ನಾವೊಂದು ಲಿಂಕ್ ನ ಅಪ್ಡೇಟ್ ಮಾಡ್ತೀನಿ. ಈ ಲಿಂಕ್ ಮುಖಾಂತರ ಒಂದು ಮೆಸೇಜ್ ಆಟೋಮೆಟಿಕ್ ಡಿಸ್ಪ್ಲೇ ಇರುತ್ತೆ, ಆ ಮೆಸೇಜ್ ನ ನಂಗೆ ಸೆಂಡ್ ಮಾಡಿ. ನೀವು ಈ ರೀತಿ ಸಿಸ್ಟಮ್ ಅಲ್ಲಿ ಬೇರೆ ಯಾವುದೇ ಕಂಪನಿಲಿ ಇವಸ್ ಪೂರ್ತಿ ಒಂದ್ ಬಿಟ್ಟು ಬೇರೆ ಯಾವುದೇ ಕಂಪನಿ ಹಿಂದಿನ ದಿನಗಳಲ್ಲಿ ಮಾಡಿದ್ದೇ ಆಗಿದ್ರು ಸ್ನೇಹಿತರೆ, ಒನ್ಸ್ ಆ ಒಂದು ಮೆಸೇಜ್ಗೆ ಒಂದು ಮೆಸೇಜ್ ಕೊಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ನಾಳೆ ದಿನ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ